ಗೊತ್ತಿಲ್ಲ. ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಹೋಯ್ತಾ ಇದ್ದೀನಿ. ಬೆಂಗಳೂರಲ್ಲ ಸರ್? ಬೆಂಗಳೂರು. ಗೊತ್ತಿಲ್ಲ ನನಗೆ. ನೀನು ಅರ್ಜೆಂಟಾಗಿ ಬಾ ಅಂತ ಹೇಳವ್ರೆ. ನಿನ್ನೆ ಕೂಡ ಡೆಲ್ಲಿಯಿಂದ ಬಂದಿದ್ರಿ ಸರ್, ಶುಭ ಸುದ್ದಿ ಸಿಕ್ಕಿದೆಯಾ ಸರ್? ಸಿಗುತ್ತೆ ಸರ್. ಈಗ ನಿಮಗೆ ಅರ್ಜೆಂಟಾಗಿ ಬಾ ಅಂದ್ರೆ ನಿಮ್ಗೆ ಏನಾದರೂ ನೇತೃತ್ವ ಕೊಡ್ತಾ ಇದ್ದಾರೆ? ನನಗೆ ನೇತೃತ್ವ ಕೊಡ್ತಾರೆ. ನಾನೊಬ್ಬ ಸಣ್ಣ ಶಾಸಕ. ನಾನು ಈ ಜಿಲ್ಲೆಯ ಮಗ. ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ. ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ. ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಕೊಳ್ಳುವಂಥ ಒಂದು ಸಂದರ್ಭ. ಅವ್ರಿಗೆ ಸಹಕಾರ ಮಾಡ್ತೀವಿ ಸರ್. ಮೊನ್ನೆ ಸಭೆ ನಡೆಸಿದ್ರೆ ಯಾರು ಮೀಟ್ ಮಾಡಿದ್ರಿ ಸರ್? ನಾವು ಯಾರನ್ನೂ ಮೀಟ್ ಮಾಡಲಿಲ್ಲ. ನಾವು ಒಂದಷ್ಟು ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಯಿತು. ಚರ್ಚೆ ಮಾಡಿದ್ದೀವಿ. ಒಂದಷ್ಟು ಶಾಸಕರೆಲ್ಲ ಸೇರಿದ್ವಿ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ವಾಪಸ್ ಬಂದಿದ್ದೀವಿ. ಡಿ ಕೆ ಶಿವರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಡಿ ಕೆ ಶಿವರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಈ ಬಾರಿ? ಕೂಲಿ ಯಾರಿಗೆ ಕೊಡ್ತೀವಿ ನಾವು? ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಅಂದರೆ ಡೆಲ್ಲಿಯಿಂದ ಬಂದಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದೀರಿ ಸರ್. ಯಾರು? ಶುಭ ಸೂಚನೆ ಸಿಕ್ಕಿದೆ. ನಾನು ಆಕ್ಟಿವ್ ಆಗಿದ್ದೇನೆ. ನಾನು ಯಾವತ್ತೂ ಆಕ್ಟಿವ್. ನೀವು ಯಾವಾಗ ನನಗೆ MLA ಶಾಸಕ ಅಂತ ಮಾಡಿದ್ದೀರೋ, ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದರು, ಆವತ್ತಿಂದನೂ ನಾನು ಆಕ್ಟಿವ್ ಆಗಿದ್ದೀನಿ. ಅದ್ರ ಹಿಂದೆನೂ ನಾನು ಆಕ್ಟಿವ್ ಆಗಿದ್ದೀನಿ. ರಾಜಕೀಯವಾಗಿ ನಾನು ಯಾವತ್ತೂ ನಿಮ್ಮ ಜೊತೆ ನಗಲಾಗ್ತಾನೆ ಇರ್ತೀನಿ, ಕೆಲಸ ಮಾಡ್ತೀನಿ, ಜನ ಜೊತೆ ಇರ್ತೀನಿ. ಕೊರೋನಾ ಸಂದರ್ಭದಿಂದಲೂ ಇದ್ದೀನಿ ನಾವೆಲ್ಲರೂ. ಅಂದರೆ ಇನ್ನು 2-3 ದಿನದಲ್ಲಿ ಏನೋ ಫೈನಲ್ ಆಗ್ತದೆ ಅಂತ ಸರ್. ನಿಮಗೆ ಯಾವಾಗ ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ.